ಕುರ್ಚಿ ಕದನಕ್ಕೆ ಬ್ರೇಕ್ ಬಿದ್ದ ಹಾಗೆ ಕಾಣಿಸ್ತಾ ಇದೆ. ಸಿಎಂ ಮತ್ತು ಡಿಸಿಎಂ ಬಣ ಶಾಸಕರಿಗೆ ಈ ವಿಚಾರದಲ್ಲಿ ಟೆನ್ಷನ್ ಶುರುವಾಗಿದೆ. ನಾಯಕರಿಗೆ ಬೆಂಬಲ ನೀಡುವ ಭರದಲ್ಲಿ ಶಾಸಕರು ಅತಂತ್ರ ಆದ್ರ ಸಿಎಂ ಡಿಸಿಎಂ ಕೆಂಗಣ್ಣಿಗೆ ಗುರಿ ಆಗ್ತಾರ ಬಣದ ಶಾಸಕರು. ಒಂದೇ ಪಕ್ಷ ಒಂದೇ ನಾಯಕತ್ವಕ್ಕೆ ಬೆಂಬಲ ನೀಡುತ್ತಿದ್ದ ಶಾಸಕರು ಕುರ್ಚಿಯ ವಿಚಾರದಲ್ಲಿ ಸಿದ್ದು ಬಣ ಸೈಲೆಂಟ್ ಆಗಿತ್ತು. ಡಿಕೆ ಬಣ ಡೆಲ್ಲಿಗೆ ಹೋಗಿ ನಾಯಕರ ಮುಂದೆ ಹೋಗಿ ಮಾತುಕತೆ ನಡೆಸಿತ್ತು. ಈಗ ನಾಯಕರ ಮುಂದೆ ಹೋಗಿ ಅತಂತ್ರ ಪರಿಸ್ಥಿತಿ ಎದುರಿಸ್ತಾರ ಶಾಸಕರು ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಇಬ್ರು ನಾಯಕತ್ವದ ವಿಚಾರದಲ್ಲಿ ಬಹಳಷ್ಟು ಜನ ಕಳೆದ ಒಂದು 10-15 ದಿವಸಗಳ ರಾಜ್ಯ ರಾಜಕಾರಣದ ವಿಚಾರಗಳನ್ನು ನೋಡ್ತಾ ಹೋದ್ರೆ ಕೆಲವಷ್ಟು ನಾಯಕರುಗಳು ಡಿಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಅನ್ನ ಬೀಸಿದ್ರೆ, ಕೆಲವೊಬ್ರು ಸಿಎಂ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಅನ್ನ ಬೀಸ್ತಾ ಇದ್ರು. ಆದ್ರೆ ಈಗ ಯಾವೆಲ್ಲ ಶಾಸಕರುಗಳು ನಾಯಕರ ಪರವಾಗಿ ನಿಂತುಕೊಂಡಿದ್ದಾರಲ್ಲ, ಈ ವಿಚಾರದಲ್ಲಿ ಈಗ ವಿರುದ್ಧವಾಗಿರುವಂತಹ ನಾಯಕರ ಮುಖವನ್ನ ಹೇಗೆ ಎದುರಿಸ್ತಾರೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಗಣಪತಿ ಕೊಡ್ತಾರೆ. ಗಣಪತಿ, ಈಗ ಬಹಳಷ್ಟು ಕುತೂಹಲ ಮೂಡಿಸಿರುವಂತದ್ದು, ಈಗಾಗಲೇ ಸೆಷನ್ ಸಹಿತ ಸ್ಟಾರ್ಟ್ ಆಗುತ್ತೆ. ಅಧಿವೇಶನದಲ್ಲಿ ಇಬ್ರು ನಾಯಕರನ್ನ ಭೇಟಿ ಮಾಡಬೇಕಂತಹ ಅನಿವಾರ್ಯತೆ. ಆದ್ರೆ ಈಗ ಡಿಕೆ ಬಣದ ನಾಯಕರು ಸಿದ್ದು ಅವ್ರನ್ನ ಭೇಟಿ ಮಾಡೋದು ಅಥವಾ ಸಿದ್ದು ಬಣದ ನಾಯಕರುಗಳು ಶಾಸಕರುಗಳು ಡಿಕೆ ಅವ್ರನ್ನ ಭೇಟಿ ಮಾಡುವಂತಹ ಸಂದರ್ಭ ಬಹಳಷ್ಟು ಮುಜುಗರ ತರುತ್ತೆ, ಅಥವಾ ಆ ಸಂದರ್ಭದಲ್ಲಿ ಭೇಟಿ ಮಾಡೋದಕ್ಕಾಗುತ್ತಾ ಅಂತ? ಜಗದೀಶ್, ಖಂಡಿತ ನೋಡಿ, ಈಗಾಗಲೇ ಕುರ್ಚಿ ಕದನಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಿರುವಂಥದ್ದು. ಸಿದ್ದರಾಮಯ್ಯ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಸದ್ಯಕ್ಕೆ ಈ ಕುರ್ಚಿ ಕದನಕ್ಕೆ ಬ್ರೇಕ್ ಹಾಕಿ ಅಧಿವೇಶನಕ್ಕೆ ಸಜ್ಜಾಗ್ತಿರುವಂಥದ್ದು ಕೂಡ ನಾವು ಗಮನಿಸಬಹುದು. ಆದರೆ ನೋಡಿ ಜಗದೀಶ್, ಈಗಾಗಲೇ ಈ ಕುರ್ಚಿ ಕದನದ ವಿಚಾರದಲ್ಲಿ ಕಾಂಗ್ರೆಸ್ ಏಕಪಕ್ಷವಾಗಿ ಯಾವುದೇ ಬಣವನ್ನು ಗುರುತಿಸ್ಕೊಂಡಿಲ್ಲ. ಯಾವಾಗ ಬಣ ರಾಜಕೀಯ ಬರುತ್ತೆ ಅಂತಂದ್ರೆ ನವೆಂಬರ್ ಕ್ರಾಂತಿ ಆರಂಭ ಆದಾಗ ಬಣ ರಾಜಕೀಯಗಳು ಶುರು ಆಗುತ್ತೆ. ನೋಡಿ, ಎಲ್ಲೋ ಒಂದು ಕಡೆ DKC ಬಣಗಳು ಕೂಡ ಹುಟ್ಕೊಳ್ಳುತ್ತೆ, ಸಿದ್ದರಾಮಯ್ಯ ಬಣಗಳು ಕೂಡ ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿ ಸಿದ್ದರಾಮಯ್ಯ ಪರವಾಗಿ ಇದೀವಿ ಅಂತ ಒಂದು ಸಂದೇಶವನ್ನು ರವಾನೆ ಮಾಡುತ್ತೆ. ಹೀಗಾಗಿ ಎಲ್ಲ ಒಂದು ಕಡೆ ಲೆಕ್ಕಾಚಾರ ನಾವು ಗಮನಿಸೋದಾದ್ರೆ, ಯಾವಾಗ ಕಾಂಗ್ರೆಸ್ ಅವರು ಏನು ಈಗ ಅಷ್ಟು ಶಾಸಕರು ಒಗ್ಗಟ್ಟಿಂದ ಸಿದ್ದರಾಮಯ್ಯ ಅವರ ನಾಯಕತ್ವ ಜೊತೆಗೆ KPCC ಅಧ್ಯಕ್ಷ ಸ್ಥಾನಕ್ಕೆ ಕೂಡ ಬೆಲೆಯನ್ನು ಕೊಟ್ಟಿರ್ತಾರೆ. ಆದರೆ ಯಾವಾಗ ಈ ಕುರ್ಚಿ ಕದನ ಬಂತೋ ಒಂದು ಬಣಗಳು ಶುರು ಆಗುತ್ತೆ, ಸಿದ್ದರಾಮಯ್ಯ ಬಣ ಜೊತೆಗೆ DK ಶಿವಕುಮಾರ್ ಅವರ ಬಣ ಅನ್ನೋ ಒಂದು ಲೆಕ್ಕಾಚಾರಗಳು ಕೂಡ ಈಗಾಗಲೇ ಆರಂಭ ಆಗಿದೆ. ನೋಡಿ, ಈ ಬಣ ಒಂದು ಹಣೆಪಟ್ಟಿ ಕಟ್ಟಿದಾಗ ಈಗಾಗಲೇ ಸಿದ್ದರಾಮಯ್ಯ ಅವರ ನಾಯಕತ್ವಕ್ಕೆ ಗೊತ್ತಾಗುತ್ತೆ. ಅಂದ್ರೆ ಇದು DKCಯ ಬಣ, ಜೊತೆಗೆ DK ಶಿವಕುಮಾರ್ ಅವರಿಗೆ ಯಾವಾಗ ನನ್ನ ಪರವಾಗಿ ದೆಹಲಿಗೆ ಭೇಟಿಯಾಗಿಲ್ಲ, ಹೈಕಮಾಂಡ್ ನಾಯಕರನ್ನು ಕೂಡ ಗಮನಿಸ್ತಿಲ್ಲ, ಜೊತೆಗೆ ನನ್ನ ಪರವಾಗಿ ನಿಂತು ಮಾತಾಡಿಲ್ವಲ್ಲ, ಅವೆಲ್ಲವೂ ಕೂಡ ಸಿದ್ದರಾಮಯ್ಯ ಬಣ ಅನ್ನೋದು ಕೂಡ ಈಗ DK ಶಿವಕುಮಾರ್ಗೆ ಗೊತ್ತಾಗ್ತಿರುವಂಥದ್ದು. ಈಗ ಮುಜುಗರ ಹೇಗಾಗುತ್ತೆ ನೋಡಿ, DK ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು CM ಸಿದ್ದರಾಮಯ್ಯ ಅವರ ಬಳಿ ಹೋಗಲೇಬೇಕು. ಕಾರಣ ಏನು ಅಂತಂದ್ರೆ, ಈಗ ಅಭಿವೃದ್ಧಿ ವಿಚಾರ ಆಗಿರ್ಬೋದು, ಅಧಿವೇಶನ ಸ್ಟಾರ್ಟ್ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಅಭಿವೃದ್ಧಿ ವಿಚಾರ ಜೊತೆಗೆ ಕ್ಷೇತ್ರದ ಸಮಸ್ಯೆಗಳನ್ನ ಅಧಿವೇಶನದಲ್ಲಿಟ್ಟು ಚರ್ಚೆ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಅಭಿಪ್ರಾಯಗಳು ಕೇಳಲೇಬೇಕಾಗುತ್ತೆ. ಹೀಗಾಗಿ DK ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಂತಹ ಶಾಸಕರು ನೇರವಾಗಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಬೇಕಾದ್ರೆ ಒಂದ್ ಕಡೆ ಮುಜುಗರ ಆಗುತ್ತೆ, ಒಂಥರ ಅತಂತ್ರ ಸ್ಥಿತಿಯಲ್ಲಿ ಈಗಾಗಲೇ DK ಶಿವಕುಮಾರ್ ಅವರ ಬಣ ಇರುವಂತದ್ದು. ಇನ್ನು ಪಾರ್ಟಿ ವಿಚಾರಕ್ಕೆ ಬರೋದಾದ್ರೆ ನೋಡಿ, DK ಶಿವಕುಮಾರ್ ನೇತೃತ್ವದಲ್ಲಿ KPCC ಅಧ್ಯಕ್ಷ ಆಗಿರೋದ್ರಿಂದ ಒಟ್ಟು ಶಾಸಕರು ಅವರ ಹ್ಯಾಂಡ್ ಓವರ್ ಅಲ್ಲಿ ಇರ್ತಾರೆ. ಹೀಗಾಗಿ ಯಾವಾಗ ನನ್ನ ಪರವಾಗಿ ಮಾತಾಡಿಲ್ವೋ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಬಣ, ಯಾರು ನನ್ನ ಪರವಾಗಿ ಮಾತಾಡದೇನೆ ತಟಸ್ಥವಾಗಿ ಉಳಿದ್ರೋ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಬಣ. ಈ ಸಂದರ್ಭದಲ್ಲಿ ನೋಡೋದಾದ್ರೆ ಟಿಕೆಟ್ ವಿಚಾರ ಇರ್ಬೋದು, ಮುಂದಿನ ದಿನಗಳಲ್ಲಿ ಕ್ಷೇತ್ರದಲ್ಲಿ ಒಂದಷ್ಟು ಬದಲಾವಣೆ ವಿಚಾರ ಇರ್ಬೋದು, DK ಶಿವಕುಮಾರ್ ಅವರ ಬಳಿ ಬರಬೇಕು, ಅಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಬಣಕ್ಕೆ ಒಂದು ರೀತಿ ಮುಜುಗರ ಉಂಟಾಗುತ್ತೆ. ಹೀಗಾಗಿ ಯಾವಾಗ ಈ ನವೆಂಬರ್ ಕ್ರಾಂತಿ ಶುರು ಆಯ್ತೋ ಅಲ್ಲಿ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಆಯಿತು. ಆದ್ರೆ ಈಗ ನಾಯಕರು ಒಂದಾಗಿದ್ರೆ, ನಾಯಕರು ಒಗ್ಗಟ್ಟಾಗಿ ಈಗಾಗಲೇ ಅಧಿವೇಶನದಲ್ಲಿ ಭಾಗಿಯಾಗ್ತಾರೆ. ಆದ್ರೆ ನಾಯಕರ ಬಣ ಸೇರ್ಕೊಂಡಿದ್ದಾರಲ್ಲ, ಆ ಶಾಸಕರ ಸ್ಥಿತಿ ಹೇಗಾಗುತ್ತೆ ಅಂದ್ರೆ, ಆ ಶಾಸಕರ ಸ್ಥಿತಿಗಳು ಯಾವ ಮಟ್ಟದಲ್ಲಿ ಇರುತ್ತೆ ಅನ್ನೋದು ಕೂಡ ಒಂದಷ್ಟು ಕುತೂಹಲ ಇರುವಂತದ್ದು. ಜಗದೀಶ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.